ರೇವಂತನ ಚಿತ್ರ ಭಾಗ 12. ರೇವಂತ್ ರಾಜಾರಾವ್ ಮತ್ತು ಉಮಾದೇವಿ ಜೊತೆ ಅತ್ತೆ ಮನೆ ತಲುಪಿದ. ಅಣ್ಣ, ಅತ್ತಿಗೆ ಹೇಗಿದ್ದೀರಾ? ಪ್ರಯಾಣ ಎಲ್ಲ ಹೇಗಾಯಿತು? ಅತ್ತಿಗೆ, ನೀವು ಬಂದಿದ್ದು ತುಂಬ ಖುಷಿ ಆಗ್ತಿದೆ. ಚಿನ್ಮಯಿಯಲ್ಲಿ ಪುಟ್ಟಿನ ನೋಡದೆ ತುಂಬ ದಿನ ಆಯಿತು ಎನ್ನುತ್ತಾ ಸುಹಾಸಿನಿ ಮತ್ತು ಮಂಜುನಾಥ್ ಅತ್ಯಂತ ಸಂತೋಷದಿಂದ ಅವರನ್ನು ಸ್ವಾಗತಿಸಿದರು. ಚಿನ್ಮಯಿ ಮತ್ತು ಅವಳ ಫ್ರೆಂಡ್ಸ್ ಎಲ್ಲ ಅದೇನೋ ಪ್ರವಾಸ ಅಂತ ಹೋಗಿದ್ದಾರೆ. ಈ ಸಲ 10ನೇ ಕ್ಲಾಸ್ ಅಲ್ವಾ, ಆಮೇಲೆ ಓದೋದು ಮತ್ತು ಪರೀಕ್ಷೆಗಳಾಗ್ಬಿಡುತ್ತೆ, ಈಗಲೇ ಹೋಗಿ ಬರ್ತೀವಿ ಅಂತ ಹೋಗಿದ್ದಾರೆ. ಬಾ ಅಂತ ಒತ್ತಾಯ ಮಾಡಿದ್ರು ಬರಲಿಲ್ಲ. ಮುಂದಿನ ಸಲ ಕರ್ಕೊಂಬರ್ತೀವಿ ಅಣ್ಣ ಎಂದು ಉಮಾದೇವಿ ಮಂಜುನಾಥ್ ಮತ್ತು ಸುಹಾಸಿನಿಯನ್ನು ನೋಡಿ ಹೇಳಿದರು. ರೇವಂತ್, ನೀನು ಹೇಗಿದೆಯಾ? ದೊಡ್ಡ ಕಾಲೇಜು, ಹೊಸ ವಾತಾವರಣದಲ್ಲಿ ಮರ್ತೋಯ್ತೇನೋ ಈ ಅತ್ತೆ ಮನೆ ಅಂದ್ಕೊಂಡ್ವಿ, ಬಾ ಎನ್ನುತ್ತಾ ಸುಹಾಸಿನಿ ಅವನ ಬಳಿ ಹೋದಾಗ, ಅತ್ತೆ, ನಿಮ್ಮನ್ನು ಹೇಗೆ ಮರೆಯೋಕ್ಕಾಗುತ್ತೆ? ನೀವು ಹೇಳಿದ ಹಾಗೆ ಹೊಸ ವಾತಾವರಣಕ್ಕೆ ಹೊಂದ್ಕೊಳ್ಳೋಕ್ಕೆ ಸಮಯ ಆಗ್ತಿದೆ, ಅದಕ್ಕೆ ಇಲ್ಲಿಗೆ ಬರಲಿಕ್ಕಾಗಿಲ್ಲ ಎಂದು ಸುಹಾಸಿನಿಯನ್ನು ಅಪ್ಪಿಕೊಂಡ. ಇರಲಿ ಬಿಡು ರೇವಂತ್, ನೀನೆಲ್ಲಿದ್ರೂ ಚೆನ್ನಾಗಿ ಖುಷಿಯಿಂದ ಇರೋ ಅಷ್ಟೆ ಎನ್ನುತ್ತಾ ಅವನ ಹಣೆಗೊಂದು ಮುತ್ತಿಟ್ಟು ಮುದ್ದಿನಿಂದ ಹೇಳಿದರು ಸುಹಾಸಿನಿ. ಮಂಜುನಾಥ್ ಕಾಲಿಗೆ ಬಿದ್ದು ಅವರ ಆಶೀರ್ವಾದ ಕೂಡ ತೆಗೆದುಕೊಂಡ ರೇವಂತ್. ಎಲ್ಲರೂ ಬಂದು ಫ್ರೆಶ್ ಆಗಿ ಒಂದಿಷ್ಟು ಸಮಯ ಕಳೆದರೂ ಚಿತ್ರಾಳ ಸುಳಿವಿರಲಿಲ್ಲ. ಅವನ ಕಣ್ಣುಗಳು ಅವಳನ್ನೇ ಹುಡುಕುತ್ತಾ ಇದ್ದವು. ಮೊದಲಾಗಿದ್ದರೆ ಅವನೇ ನೇರವಾಗಿ ಅವಳ ರೂಮ್ ಹೋಗಿ ಬಿಡುತ್ತಿದ್ದ ಅಥವಾ ಅತ್ತೆ ಮಾವನನ್ನು ಕೇಳುತ್ತಿದ್ದ. ಈಗ ಅದೇನೋ ಇಲ್ಲಿಗೆ ಬರದೆ ತುಂಬ ದಿನಗಳಾಗಿದ್ದರಿಂದಲೂ ಮತ್ತು ಅಪ್ಪ ಅಮ್ಮ ಇರುವುದರಿಂದಲೂ ಒಂದು ಥರ ಮುಜುಗರ ಆವರಿಸಿತ್ತು. ಸುಮ್ಮನೆ ದೊಡ್ಡವರ ಮಾತುಗಳನ್ನು ಕೇಳುತ್ತಾ ಕುಳಿತಿದ್ದ. ಎಲ್ಲಿ ನಮ್ಮ ಸೊಸೆ ಕಾಣ್ತಾನೇ ಇಲ್ಲ ಎಂದು ರಾಜಾರಾವ್ ಕೇಳಿದಾಗ ರೇವಂತ್ ಮುಖ ಅರಳಿತ್ತು. ಅಣ್ಣ, ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಹೇಳಿದ್ದೆ ಬೇಗ ಬಾ ಅಂತ, ಈಗ ಬರಬಹುದು ಎಂದರು ಸುಹಾಸಿನಿ. ಮಾತು ಮುಗಿಸುವಷ್ಟರಲ್ಲಿ ಚಿತ್ರ ಅಲ್ಲಿಗೆ ಬಂದಿದ್ದಳು. ನೋಡಿ ಬಂದ್ಲು ನಿಮ್ಮ ಸೊಸೆ ಎಂದರು ಮಂಜುನಾಥ್. ಅರೆ ಚಿತ್ರ, ಮಗಳೇ ಹೇಗಿದೆಯಮ್ಮ ಎಂದು ಅವಳು ಮಾತನಾಡುವ ಮೊದಲೇ ಉಮಾದೇವಿ ಅವಳನ್ನು ಹೋಗಿ ಮುದ್ದು ಮಾಡಿದ್ದರು. ಚಿತ್ರ ಮಾವ ಅತ್ತೆ ಇಬ್ಬರನ್ನು ಮಾತನಾಡಿಸಿದಳು. ಸ್ವಲ್ಪ ಹೊತ್ತು ಅವಳ ಜೊತೆ ಮಾತನಾಡಿದ ನಂತರ ರಾಜಾರಾವ್ ಮಂಜುನಾಥ್ ಜೊತೆ ತೋಟಕ್ಕೆಂದು ಹೊರಟರು. ಉಮಾದೇವಿ ಸುಹಾಸಿನಿ ಜೊತೆ ಅಡುಗೆ ಮನೆ ಸೇರಿದರು. ರೇವಂತ್ ಚಿತ್ರ ಹತ್ತಿರ ಬಂದು ಕುಳಿತ. ಚಿತ್ರ, ಇಷ್ಟು ಲೇಟ್ ಮಾಡೋದ ದೇವಸ್ಥಾನದಿಂದ ಬರೋಕೆ? ನನ್ನನ್ನು ವೆಲ್ಕಮ್ ಮಾಡೋಕೆ ನೀನು ಕಾಯ್ತಾ ಇರ್ತೀಯ ಅಂದ್ಕೊಂಡಿದ್ದೆ ಎಂದು ಮಾತು ಶುರು ಮಾಡಿದ ರೇವಂತ್. ನಿನ್ನ ಹೆಸರಲ್ಲೇ ಪೂಜೆ ಮಾಡಿಸ್ಕೊಂಡು ಬಂದೆ ರೇವಂತ್, ಆದರೆ ನಂಗೆ ನಿನ್ನ ಮೇಲೆ ಕೋಪ ಬಂದಿದೆ. ಎಷ್ಟು ದಿನ ಆದಮೇಲೆ ಈ ಕಡೆ ಬರ್ತಾ ಇದೆಯಾ? ಒಂದು ಸಲನೂ ನಮ್ಮನ್ನೆಲ್ಲ ನೋಡಬೇಕು ಅನಿಸಿಲ್ವಾ ನಿಂಗೆ? ಹುಸಿ ಕೋಪ ತೋರಿಸಿದಳು. ಚಿತ್ರ, ನಿಂಗೆ ಗೊತ್ತಲ್ವಾ, ತುಂಬ ಓದೋದಿರುತ್ತೆ, ಆಮೇಲೆ ನಾನು ಈಗಲೇ ಪ್ರಾಜೆಕ್ಟ್ ವರ್ಕ್ ಎಲ್ಲ ಮಾಡ್ತಾ ಇದ್ದೀನಿ. ನಿಂಗೆ ಗೊತ್ತಲ್ವಾ, ನಂಗೆ ನನ್ನದೇ ಆದ ಸ್ವಂತ ಕಂಪ್ನಿ ಕಟ್ಟೋ ಆಸೆ ಇದೆ ಅಂತ. ಅದಕ್ಕೆ ನಾನು ಈ ಪಾಠಗಳ ಜೊತೆ ಪ್ರಾಜೆಕ್ಟ್ ವರ್ಕ್, ಕಾನ್ಫರೆನ್ಸ್ ಅದು ಇದು ಅಂತ ಇಂಜಿನಿಯರಿಂಗ್ ಮೊದಲನೇ ವರ್ಷದಿಂದನೇ ಪ್ರಾರಂಭ ಮಾಡಿದ್ದೀನಿ. ನಿಂಗೆ ಕಾಲ್ ಮಾಡ್ತಾ ಇದ್ದೀನಿ ತಾನೇ ಎಂದು ಸಮಾಧಾನ ಮಾಡುವ ರೀತಿಯಲ್ಲಿ ಹೇಳಿದ ರೇವಂತ್. ಆಯಿತು, ಈಗ ನಾನು ನಿನ್ನ ಹತ್ರ ಜಗಳ ಮಾಡಿ ಸಮಯ ವ್ಯರ್ಥ ಮಾಡಲ್ಲ, ಇರಲಿ ಬಿಡು, ನಂಗೆ ಅರ್ಥ ಆಗುತ್ತೆ. ಮತ್ತು ನೀನು ಕಂಪ್ನಿ ಶುರು ಮಾಡಿ ಅದರಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅನ್ನೋದು ನನ್ನ ಆಸೆ ಕೂಡ. ನಿಂಗೆ ಯಶಸ್ಸು ಸಿಕ್ಕಾಗ ನನ್ನಷ್ಟು ಖುಷಿ ಪಡೋರು ಬೇರೆ ಯಾರೂ ಇಲ್ಲ. ನಂಗೆ ಏನು ತಗೊಂಡು ಬಂದಿದೆಯಾ? ಆಮೇಲೆ ನಿನ್ನ ಮೊದಲಿಗಿಂತ ಇವಾಗ ಚೆನ್ನಾಗಿ ಕಾಣ್ತಿದೀಯಾ ಎಂದು ತಲೆ ತಗ್ಗಿಸಿ ನಸು ನಕ್ಕಳು ಅವಳು. ರೇವಂತ್ ದೇಹದಲ್ಲೇ ಅಲ್ಲ, ಅವನ ಸಂಪೂರ್ಣ ವ್ಯಕ್ತಿತ್ವದಲ್ಲೂ ಒಂದು ರೀತಿಯ ಹೊಸ ರೂಪ ಕಾಣಿಸುತ್ತಿತ್ತು. ಅಂದಿಗಿಂತ ಎತ್ತರವಾಗಿ ಮತ್ತಷ್ಟು ಸದೃಢ ದೇಹ ಅವನದಾಗಿತ್ತು. ಗಡ್ಡ ಮೀಸೆ ನೀಟಾಗಿ ಗ್ರೂಮ್ ಆಗಿದ್ದವು. ಮುಖಕ್ಕೆ ಹೊಸ ಪ್ರಬುದ್ಧತೆ ಕಂಡಿತ್ತು. ಜೀನ್ಸ್ ಮತ್ತು ಟೀ ಶರ್ಟ್ ಹಾಕಿದ್ದ. ಎಲ್ಲಕ್ಕಿಂತ ಹೆಚ್ಚು ಕಣ್ಣಿಗೆ ಬಿದ್ದಿದ್ದು ಅವನ ನವಯುವಕನ ಆತ್ಮವಿಶ್ವಾಸ. ರೇವಂತ್ ಅವಳೆದುರಿಗೆ ಚಾಕ್ಲೇಟ್ ಜೊತೆಗೆ ಒಂದು ಬಾಕ್ಸನ್ನು ಅವಳ ಮುಂದಿಟ್ಟ. ಇದೇನು ರೇವಂತ್? ಹುಬ್ಬೇರಿಸಿ ಕೇಳಿದಳು. ತೆರೆದು ನೋಡು ಎನ್ನುವಂತೆ ಕಣ್ಸನ್ನೆ ಮಾಡಿದ. ಮುಂದುವರಿಯುವುದು. ಇವತ್ತಿನ ಸಂಚಿಕೆ ಹೇಗಿತ್ತು? ನಿಮ್ಮ ಕಮೆಂಟ್ಗಳೇ ನನಗೆ ಮುಂದಿನ ಎಪಿಸೋಡ್ ಅಪ್ಲೋಡ್ ಮಾಡೋಕ್ಕೆ ಉತ್ಸಾಹ ಕೊಡುತ್ತೆ. ಗೊತ್ತಿದೆ, ಆರೋಗ್ಯದ ಕಾರಣದಿಂದ ಸ್ವಲ್ಪ ತಡ ಆಗ್ತಿದೆ, ಆದರೂ ನಿಮ್ಮ ಒಂದೊಂದು ಕಮೆಂಟ್ ನೋಡಿದಾಗ ಬೇಗ ಮುಂದಿನ ಭಾಗ ಹಾಕೋಣ ಅಂತ ಸ್ಫೂರ್ತಿ ಬರುತ್ತೆ. ಹಾಗಾಗಿ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.